ಕಾಂತಾರ ಸಿನಿಮಾ ಆನಂತರದಲ್ಲಿ ಬಂದ ಕಾಂತಾರ ಚಾಪ್ಟರ್ 1 ಸಿನಿಮಾ ಭರ್ಜರಿ ಯಶಸ್ಸನ್ನು ಗಳಿಸಿದೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶದಾದ್ಯಂತಲೂ ಕೂಡ ಒಂದು ಸಂಚಲನಕ್ಕೆ ಕಾರಣವಾಗಿದೆ. ಭರ್ಜರಿ ಯಶಸ್ಸಿನ ನಂತರದಲ್ಲಿ ಹರಕೆ ತೀರಿಸಲಿಕ್ಕೆ ಕಾಂತಾರ ಚಿತ್ರತಂಡ ಮುಂದಾಗಿದೆ. ಮಂಗಳೂರಿನಲ್ಲಿ ಇವತ್ತು ಕಾಂತಾರ ತಂಡದಿಂದ ಹರಕೆಯ ನೇಮೋತ್ಸವ ಕಾರ್ಯಕ್ರಮ ನಡೆಯಿತು. ಬಾರೇಬೈಲ್ ಜಾರಂದಾಯ ಮತ್ತು ಬಂಟ ದೇವಸ್ಥಾನದಲ್ಲಿ ಹರಕೆ ನೇಮ ಇತ್ತು. ರಿಷಬ್ ಶೆಟ್ಟಿ ಹೊಂಬಾಳೆ ಫಿಲಮ್ಸ್ ವತಿಯಿಂದ ಹರಕೆ ನೇಮೋತ್ಸವವನ್ನು ಮಾಡಿದ್ದಾರೆ. ಸಂಜೆ 5 ಗಂಟೆಗೆ ರಾಹಿ ಪಂಜುರ್ಲಿ ದೈವದ ನೇಮದಲ್ಲಿ ಭಾಗಿಯಾಗ್ತಾರೆ. ಗಗ್ಗರ ಸೇವೆ ಜೊತೆಗೆ ಅನ್ನ ಸಂತರ್ಪಣೆಯೂ ಕೂಡ ಆಗುತ್ತೆ. ಈ ಕಾರ್ಯದಲ್ಲಿ ಚಿತ್ರತಂಡ ಭಾಗಿಯಾಗ್ತಾ ಇದೆ. ಕಾಂತಾರ ಸಿನಿಮಾ ಕರಾವಳಿಯ ವಿಭಿನ್ನ ವಿಶಿಷ್ಟ ಸಂಪ್ರದಾಯವನ್ನು, ಅಲ್ಲಿರುವ ದೈವದ ನೆಲೆಯನ್ನು, ದೈವದ ಪದ್ಧತಿಗಳನ್ನು, ಆರಾಧನಾ ಪದ್ಧತಿಗಳನ್ನು ಇಡೀ ದೇಶಕ್ಕೆ ಪರಿಚಯ ಮಾಡಿದೆ. ಹೀಗಾಗಿ ಆ ದೈವದ ಮೊರೆ ಹೋಗಿ, ಮೊದಲು ಆ ಸಿನಿಮಾ ಮಾಡುವ ಮುನ್ನವೇ ಮೊರೆ ಹೋಗಿದ್ದರು, ಹರಕೆಯನ್ನು ಕಟ್ಕೊಂಡಿದ್ರು, ಈಗ ಹರಕೆಯನ್ನು ತೀರಿಸ್ತಾ ಇದ್ದಾರೆ. ಕಾಂತಾರ ಚಾಪ್ಟರ್ 1 ಆಯಿತು. ಈಗ ಚಾಪ್ಟರ್ 2ಗೆ ದೈವದ ಒಪ್ಪಿಗೆ ಸಿಗುತ್ತಾ? ಇವತ್ತು ಪಂಜುರ್ಲಿ ದೈವದ ಮೊರೆ ಹೋಗ್ತಾ ಇದ್ದಾರೆ ರಿಷಬ್ ಶೆಟ್ಟಿ. ಕಾಂತಾರ ಚಾಪ್ಟರ್ 1 ಯಶಸ್ಸು ಹಿನ್ನೆಲೆ ಇಂದು ಹರಕೆ ಕೋಲ ಇದೆ. ಈ ವೇಳೆ ಕಾಂತಾರ ಮುಂದಿನ ಆವೃತ್ತಿಗೆ ದೈವದ ಅನುಮತಿಯನ್ನು ಕೇಳ್ತಾರಾ? ಈಗಾಗಲೇ ಕಾಂತಾರ ಚಾಪ್ಟರ್ 2 ಕನ್ಫರ್ಮ್ ಅಂತ ರಿಷಬ್ ಶೆಟ್ಟಿ ಹೇಳಿದ್ದು. ಮತ್ತೆ ದೈವದ ಮೊರೆ ಹೋಗಿ ಅನುಮತಿಯನ್ನು ಪಡೀತಾರಾ ಡಿವೈನ್ ಸ್ಟಾರ್ ಅನ್ನೋದು. ಚಾಪ್ಟರ್ 1 ಯಶಸ್ಸು ಈಗ ಚಾಪ್ಟರ್ 2ಗೆ ಪ್ರೇರಣೆ ಆಗ್ತಾ ಇದೆ. ದೈವ ಅನುಮತಿಯನ್ನು ನಿರೀಕ್ಷಿಸ್ತಾ ಇದ್ದಾರೆ. ದೈವ ಅನುಮತಿ ಕೊಟ್ಟರೆ ಚಾಪ್ಟರ್ 2 ಅನ್ನು ಕೂಡ ನಾವು ಮಾಡ್ತೇವೆ ಅಂತ ಹೇಳಿ ರಿಷಬ್ ಶೆಟ್ಟಿ ಹೇಳಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಈಗ ಮುಂದುವರಿತಾ ಇದ್ದಾರೆ. ಕಾಂತಾರ ಸಿನಿಮಾ ಇಡೀ ಪ್ರಪಂಚದಾದ್ಯಂತಲೂ ಕೂಡ ತನ್ನ ಅಲೆಯನ್ನು ಸೃಷ್ಟಿ ಮಾಡಿದೆ. ರಿಷಬ್ ಶೆಟ್ಟಿಗೆ ಬಹಳ ದೊಡ್ಡ ಹೆಸರನ್ನು, ಖ್ಯಾತಿಯನ್ನು ತಂದುಕೊಟ್ಟಿದೆ. ಹೊಂಬಾಳೆ ಸಿನಿಮಾ, ಹೊಂಬಾಳೆ ಪ್ರೊಡಕ್ಷನ್ಸ್ಗೂ ಕೂಡ ಬಹಳ ದೊಡ್ಡ ಮಟ್ಟದ ಹೆಸರು. ಹೀಗಾಗಿ ಈ ಸಿನಿಮಾದ ಚಾಪ್ಟರ್ 2 ಅನುಮತಿ ಸಿಕ್ಕರೆ ಚಾಪ್ಟರ್ 2 ಕೂಡ ಸಿದ್ಧಗೊಳ್ಳುತ್ತೆ ಅನ್ನುವ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಚಾಪ್ಟರ್ 1 ಬಹಳ ಯಶಸ್ಸನ್ನು ಕಂಡಿದೆ. ಈಗ ಚಾಪ್ಟರ್ 2 ಅಂತ ಹೇಳಿದ್ರೆ ದೈವದ ಅನುಮತಿ ಸಿಕ್ಕರೆ ಮಾತ್ರ ಅದನ್ನು ಸಿನಿಮಾದ ಶೂಟಿಂಗ್ ಆರಂಭ ಆಗುತ್ತಾ ಅಂತ ಹೇಳಿ. ಯಾಕಂತ ಹೇಳಿದ್ರೆ ದೈವದ ಬೆಂಬಲದಿಂದಲೇ 1, 2 ಆಗಿದೆ, ಅಥವಾ ಚಾಪ್ಟರ್ 1ವರೆಗೂ ಬಂದಿದೆ. ಈ ಮುಂದಿನವರೆಗೂ ಕೂಡ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಏನೆಲ್ಲ ಇವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿ? ದಶರಥ್, ಹೌದು, ಈಗಾಗಲೇ ಹೊಂಬಾಳೆ ಫಿಲಮ್ಸ್ನ ಮುಖ್ಯಸ್ಥರಾಗಿರುವಂತಹ ನಿರ್ಮಾಪಕ ವಿಜಯ್ ಕೆರಗುಂದ್ ಅವರು ಈ ನೇಮೋತ್ಸವ, ಹರಕೆಯ ನೇಮೋತ್ಸವವನ್ನು ನೀಡಬೇಕು ಅನ್ನುವ ಕಾರಣಕ್ಕೋಸ್ಕರ ಮಂಗಳೂರಿನ ಬಾರೇಬೈಲ್ನಲ್ಲಿರುವಂಥ ಅರಸು ಜಾರಂದಾಯ ಬಂಟ ಮತ್ತು ವರಾಯಿ ಪಂಜುರ್ಲಿ ದೇವಸ್ಥಾನಕ್ಕೆ ಈಗಾಗಲೇ ಆಗಮಿಸಿದ್ದಾರೆ. ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೇಮೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ವಾರಾಯಿ ಪಂಜುರ್ಲಿಗೆ ಹರಕೆಯನ್ನು ಚಿತ್ರತಂಡ ಹೊತ್ತುಕೊಂಡಿತ್ತು, ರಿಷಬ್ ಶೆಟ್ಟಿ ಅವರೊಂದಿಗೆ ಒಳಗೊಂಡು. ರಿಷಬ್ ಶೆಟ್ಟಿ ಅವರ ಆಗಮನಕ್ಕೋಸ್ಕರ ಈಗ ಕ್ಷಣಗಣನೆ ಅನ್ನುವಂಥದ್ದು ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೇಮೋತ್ಸವ ಆರಂಭವಾಗುತ್ತೆ. ಸೊ ಕಾಂತಾರ ಚಾಪ್ಟರ್ 1 ಮಾಡುವಂಥದ್ದು ಚಿತ್ರತಂಡಕ್ಕೆ ಹಿಂದಿನ ಆವೃತ್ತಿಗಿಂತ ಬಹಳ ಒಂಚೂರು ಸಂಕಷ್ಟಮಯವಾಗಿತ್ತು, ಕಷ್ಟಕರವಾಗಿತ್ತು. ಹಿಂದೆ ಅಣ್ಣಪ್ಪ ಪಂಜುರ್ಲಿಯ ಒಂದು ಅನುಮತಿಯನ್ನು ಪಡೆದು ಚಿತ್ರವನ್ನು ಮಾಡಲಾಗಿತ್ತು. ಕಳೆದ ಬಾರಿ 1 ಬಾರಿ ಯೋಚನೆ ಮಾಡಿದ್ರು, ಈ ಬಾರಿ ಸಾಕಷ್ಟು ಬಾರಿ ಯೋಚನೆಯನ್ನು ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ದೈವ ನೀಡಿತು. ಆ ಬಳಿಕ ಚಿತ್ರೀಕರಣದ ವೇಳೆಯಲ್ಲೂ ಕೂಡ ಅನೇಕ ಸಂಕಷ್ಟಗಳು ಬಂದ ಬಳಿಕ ಇದೇ ಬಾರೇಬೈಲ್ನ ವಾರಾಯಿ ಪಂಜುರ್ಲಿಯ ನೇಮೋತ್ಸವಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿದಂಥ ರಿಷಬ್ ಶೆಟ್ಟಿ ದೈವದ ಮುಂದೆ ತಮ್ಮ ಒಂದು ಬೇಸರವನ್ನು ತೋಡಿಕೊಂಡಿದ್ರು. ಈ ಸಂದರ್ಭ ದೈವ ಅವರಿಗೆ ಅಭಯವನ್ನ ನೀಡಿತು. ಒಂದಿಷ್ಟು ಸಂಕಷ್ಟಗಳು ಇದೆ, ಕಂಟಕ ಇದೆ, ಮುಂದಕ್ಕೆಲ್ಲವೂ ಕೂಡ ಬಗೆಹರಿಯುತ್ತಿದೆ. ಎಲ್ಲವೂ ಆದ ಬಳಿಕ ನನ್ನ ಕ್ಷೇತ್ರದಲ್ಲಿ ಹರಕೆಯ ನೇಮೋತ್ಸವ ಏನಾದರೂ ನೀನು ಮನಸ್ಸಿನಲ್ಲಿ ನೆನೆಸ್ಕೊಂಡಿದ್ರೆ ಹರಕೆಯ ನೇಮೋತ್ಸವವನ್ನು ಕೊಟ್ಟು ಬಿಡುವ ಅನ್ನುವಂಥ ರೀತಿಯ ಒಂದು ನುಡಿಯನ್ನ ಕೂಡ ರಿಷಬ್ ಶೆಟ್ಟಿ ಅವರಿಗೆ ದೈವ ನೀಡಿರುತ್ತೆ. ಸೊ ಕಾಂತಾರ ಚಾಪ್ಟರ್ 1 ನಿರೀಕ್ಷೆಯನ್ನು ಮೀರಿ ಈಗ ಅಭೂತಪೂರ್ವ ಯಶಸ್ಸನ್ನ ಕಂಡಿದೆ. ಆ ಕಾರಣಕ್ಕೋಸ್ಕರ ಹರಕೆಯ ಭಾಗವಾಗಿ ಇವತ್ತು ನೇಮೋತ್ಸವ ನಡೀತಾ ಇದೆ. ಆದರೆ ಎಲ್ಲವನ್ನ ಮೀರಿ ಈಗ ಸಿನಿ ಪ್ರೇಕ್ಷಕರು, ಪ್ರಮುಖವಾಗಿ ಕಾಂತಾರದ ಫ್ಯಾನ್ಸ್ ನಲ್ಲಿರುವಂತಹ ಪ್ರಶ್ನೆ ಏನು ಅಂದ್ರೆ,
ಸೊ ಈ ಹಿಂದೆ ಕೂಡ ಕಾಂತಾರ ಆದ ಬಳಿಕ ಕಾಂತಾರ ಚಾಪ್ಟರ್ 1 ಮಾಡುವಂತ ಸಂದರ್ಭ ದೈವದ ಅನುಮತಿಯನ್ನ ಪಡೆಯಲಾಗಿತ್ತು. ಸೊ ಈಗ ಕಾಂತಾರ ಚಾಪ್ಟರ್ 2 ಬರುವಂತದ್ದು ಪಕ್ಕ, ಆದ್ರೆ ಯಾವಾಗ ಅನ್ನುವಂಥದ್ದು ಮಾತ್ರ ಒಂದು ಪ್ರಶ್ನೆ ಇರುವಂಥದ್ದು. ಯಾಕಂದ್ರೆ ಸಿನಿಮಾದಲ್ಲಿ ಅದರ ಹಿಂಟ್ ಅನ್ನ ಸಂಪೂರ್ಣವಾಗಿ ನೀಡಲಾಗಿದೆ. ಹಾಗಾಗಿ ಇವತ್ತೇನಾದ್ರೂ ವಾರಾಯಿ ಪಂಜುರ್ಲಿಯ ಮುಂಭಾಗದಲ್ಲಿ ರಿಷಬ್ ಶೆಟ್ಟಿ ಅವರು ಕಾಂತಾರದ ಮುಂದಿನ ಆವೃತ್ತಿ ಅಂದ್ರೆ ಕಾಂತಾರ ಚಾಪ್ಟರ್ 2ಗೆ ಏನಾದರೂ ಪರ್ಮಿಷನ್ ಅನ್ನ ಕೇಳ್ತಾರಾ, ಅನುಮತಿಯನ್ನ ಕೇಳ್ತಾರಾ, ಅಥವಾ ಈ ಮುಂದಿನ ಬೆಳವಣಿಗೆ ಮುಂದಿನ ಭಾಗಗಳ ಬಗ್ಗೆ ದೈವ ಏನಾದರೂ ಸೂಚನೆಯನ್ನ ನೀಡುತ್ತಾ, ದೈವದ ಒಪ್ಪಿಗೆ ಯಾವ ತರ ಬರುತ್ತೆ, ದೈವದ ಪ್ರತಿಕ್ರಿಯೆ ಯಾವ ತರ ಬರುತ್ತೆ, ದೈವದ ನುಡಿಯಲ್ಲಿ ಏನೆಲ್ಲ ಬರುತ್ತೆ ಅನ್ನುವಂಥ ರೀತಿಯ ಕುತೂಹಲಗಳು ಸದ್ಯ ಇಲ್ಲಿ ಮೂಡಿದೆ. ಈ ನಡುವೆ ನೇಮೋತ್ಸವಕ್ಕೆ ಒಂದು ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಚಿತ್ರತಂಡದ ಅನೇಕರು ಬಂದು ಇಲ್ಲಿ ಉಪಸ್ಥಿತರಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಷಬ್ ಶೆಟ್ಟಿ ಅವರು ಬಂದ ಬಳಿಕ ಈ ದೈವಾರಾಧನೆಯ ಕಟ್ಟುಕಟ್ಟಳೆಯ ಪ್ರಕಾರ ನೇಮೋತ್ಸವಕ್ಕೂ ಮುನ್ನ ದೈವಕ್ಕೆ ಒಂದು ಎಣ್ಣೆ ಬೂಲ್ಯವನ್ನ ಕೊಡುವಂಥದ್ದು ಇದೆ. ಯಾರು ಸೇವಕರ್ತರು ಇದ್ದಾರೋ ಅವರೇ ಅದನ್ನ ನೀಡಬೇಕಾಗುತ್ತೆ. ಹಾಗಾಗಿ ರಿಷಬ್ ಶೆಟ್ಟಿ ಅವರು ಬಂದ ಕೂಡಲೇ ಆ ಎಣ್ಣೆ ಬೂಲಿಯವನ್ನ ಕೊಟ್ಟು ಬಳಿಕ ಬಣ್ಣಗಾರಿಕೆ ಎಲ್ಲ ನಡೆದ ಬಳಿಕ ನೇಮೋತ್ಸವ ಸರಿಸುಮಾರು ರಾತ್ರಿ 9 ಗಂಟೆಯವರೆಗೂ ನಡೆದು ಆ ಬಳಿಕ ಚಿತ್ರತಂಡ ಏನು ಹರಕೆ ನೇಮೋತ್ಸವವನ್ನು ಹೊಟ್ಟುಕೊಂಡಿದೆ ಅದರ ಭಾಗವಾಗಿ ಅನ್ನ ಸಂತರ್ಪಣೆ ಕೂಡ ಈ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ದಶರಥ್, ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.